ಎಸ್. ಇನ್ನು ಇಲ್ಲಿಂದ ಆಚೆ ಬಂದ ಮೇಲೆ ನಿಮ್ಮ ವೈಫ್ ಅವ್ರು ಏನಂತ ಹೇಳಿದ್ರು? ಅಂದ್ರೆ ಅವ್ರಿಗೂ ಓಕೆ ನನ್ನ ಗಂಡ ನನಗೆ ಮೋಸ ಮಾಡ್ಬಿಟ್ನಾ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ. ಇಲ್ಲ ಮೇಡಮ್, ಅದು ಮಾತಾಡ್ದೋ ಅದೆಲ್ಲ ಪರ್ಸನಲಿ ಫ್ಯಾಮಿಲಿ ಏನಿದೆ ನಾವು ಮಾತಾಡ್ಕೊಂಡಿದ್ದೀನಿ. ಅದ್ರದ್ದು ಏನು ತೊಂದರೆ ಇಲ್ಲ. ಸದ್ಯಕ್ಕೆ ಈಗ ಕಾಂಪ್ರಮೈಸ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ. ಈ ಮುಂದಕ್ಕೆ ಹೆಂಗೆ ಫ್ಯೂಚರ್ ಹೆಂಗೆ ಅಪ್ಪ ಈಗ ನೆಕ್ಸ್ಟ್ ಸಿನಿಮಾಗಳು ಹೆಂಗೆ ಏನ್ ಮಾಡ್ಬೋದು, ಇಲ್ಲ ನಮ್ಮ ಸಿನಿಮಾ ಮತ್ತೆ ರಿಲೀಸ್ ಮಾಡ್ಬೋದಾ, ಹಿಂಗೆ ಅದೊಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಈ ಮೂಲಕ ಆಕ್ಚುಲಿ ನಮ್ಮ ಸಿನಿಮಾ ಚಿತ್ರತಂಡ ನಮ್ಮ ಚಿತ್ರತಂಡ ಏನಿದೆ ಕುಲದಲ್ಲಿ ಕೀಳೋದು, ಎಲ್ಲ ನಿರ್ಮಾಪಕರು, ನಿರ್ದೇಶಕರು, ಎಲ್ಲಾ ಕಲಾವಿದರು ಕೂಡ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ಹೌದು, ತುಂಬಾ ಅದನ್ನ ನಿಮ್ಮ ಫ್ರೀಡಮ್ ಟಿವಿ ಮೂಲಕ ದಯಮಾಡಿ ಎಲ್ರಿಗೂ ಕೂಡ ಕ್ಷಮೆ ಕೇಳ್ಬಿಡ್ತೀನಿ ಅವ್ರಿಗೆ ಎಲ್ರಿಗೂ. ಮತ್ತೆ OTT ಇನ್ನೊಂದು ಗುಡ್ ನ್ಯೂಸ್, OTT ತುಂಬಾ ಚೆನ್ನಾಗಿ ಓಡ್ತಿದೆ ಸಿನಿಮಾ. ಈಗ ಇದು OTT ಅಲ್ಲಿ ನಿಮ್ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ. ಸೊ ಹಾಗೆ ಎಲ್ಲರೂ ಕೂಡ ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ರು. ನೀವು ಸ್ಟಾರ್ಟಿಂಗ್ ಸಿನಿಮಾ ರಿಲೀಸ್ಗೆ ಮುಂಚೆ, ಇದೆಲ್ಲ ಕಾಂಟ್ರವರ್ಸಿ ಆಗೋಕ್ಕಿಂತ ಮುಂಚೆ ಒಂದಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿದ್ರು. ನೀವು ಅಣ್ಣವ್ರ ಬಗ್ಗೆನೇ, ಅಣ್ಣವ್ರ ಮನೆತನದ ಬಗ್ಗೆನೇ ಮಾತಾಡಿದಾಗ ಅದನ್ನ ಜನ ಯಾವ ರೀತಿ ತಗೊಂಡ್ರು? ಈಗಲೂ ಹೊರಗಡೆ ಎಲ್ಲಾದ್ರೂ ಹೋದಾಗ ಏನಾದ್ರು ಪ್ರಶ್ನೆ ಮಾಡ್ತಾರಾ ಹೇಗೆ? ಇಲ್ಲ ಮೇಡಮ್, ಎಲ್ಲ ಅಂದ್ರೆ ನನಗೆ ಯಾವ್ದೋ ರೀತಿ ಈಗ ನನಗೆ ದರ್ಶನ್ ಸರ್ ಕಡೆಯಿಂದ ಅವ್ರ ಫ್ಯಾನ್ಸ್ ಆಗ್ಲಿ ಯಾರೇ ಆಗ್ಲಿ ನನಗೆ ಒಂದು ಬ್ಯಾಡ್ ಕಮೆಂಟ್ ಹಾಕೋದಾಗ್ಲಿ, ನನಗೆ ಪರ್ಸನಲಿ ಬೈಯೋದಾಗ್ಲಿ ಬಾ ಅಲ್ಲಿ ಆ ತರ ಯಾರು ಮಾಡಿಲ್ಲ. ಆಮೇಲೆ ಧ್ರುವಣ್ಣವ್ರ ಕಡೆಯವರು ಯಾರು ಬೈದಿಲ್ಲ. ಆಮೇಲೆ ಶಿವಣ್ಣವ್ರ ಕಡೆಯಿಂದ ದೊಡ್ಡವ್ರ ಮನೆತನ ದೊಡ್ಡವರು ಆಗಿದೆ ಅನ್ನೋ ಉದ್ದೇಶಕ್ಕೆ ಒಂದು ಮೈನಸ್ ಕುಡ್ದಿದ್ದಾನೆ, ಪ್ರಜ್ಞೆ ಇಲ್ದಂಗೆ ಮಾತಾಡಿದ್ದೇನೆ ಅನ್ನೋದು ಅಂದ್ಬಿಟ್ರೆ ಆಯ್ತು, ಇನ್ ಮುಂದೆ ಹುಷಾರಾಗಿರುವಂತ ಬುದ್ಧಿ ಹೇಳೋ ಹೊರತು ಇಂಡಸ್ಟ್ರಿ ಇರ್ಬೇಡ, ಹೋಗು ಹಿಂಗೆ ನೀನ್ ಹಂಗ್ ಮಾಡ್ತೀನಿ ಅಂತ ಯಾರು ಹೇಳಿಲ್ಲ. ಒಟ್ನಲ್ಲಿ ಈ ವಿಚಾರದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಹಳ್ಳಿಯಿಂದ ಬಂದಿದ್ಯಾ, ಇನ್ಮೇಲೆ ಹುಷಾರಾಗಿ ಒಂದ್ ಒಳ್ಳೆಯವ್ರ ಸವಾಸ ಮಾಡು, ಚೆನ್ನಾಗಿರು ಇನ್ಮೇಲೆ ಅಂತ ಹೇಳಿ ಬುದ್ಧಿವಾದ ಹೇಳಿದ್ದಾರೆ. ಅದು ದೊಡ್ಡ ಕ್ಷಮೆ ಅಲ್ವಾ ಸರ್ ನಿಮ್ಗೆ? ದೊಡ್ಡ ಕ್ಷಮೆ ಅಲ್ವಾ ನಿಮ್ಗೆ? ಇದನ್ನ ಇವಾಗ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋತೀರಾ ನೀವು? ಇವಾಗ ಸಿನಿಮಾ ಚಿತ್ರರಂಗ ನಿಮ್ನ ಕ್ಷಮಿಸಿದೆ, ಈಗ ಯಾವ ರೀತಿಯಾಗಿ ಅದನ್ನ ಯುಟಿಲೈಸ್ ಮಾಡ್ಕೋಬೇಕಂತಿದ್ದೀರಾ? ಈ ರೀತಿಯಾದ ಕಾಂಟ್ರವರ್ಸಿಗಳಿಂದ ಸ್ವಲ್ಪ ದೂರ ಇರ್ತೀರಾ ಹೇಗೆ? ಮೇಡಮ್, ದೂರ ಇರ್ತೀನಿ, ಕಾಂಟ್ರವರ್ಸಿಯಿಂದ ದೂರ ಇರ್ತೀನಿ. ಇನ್ ಮುಂದಕ್ಕೆ ನಾವ್ ಏನೇ ಮಾಡಿದ್ರು ಕೂಡ ಶಿವಣ್ಣವ್ರ ಫ್ಯಾನ್ಸು, ಮತ್ತೆ ದರ್ಶನ್ ಸರ್ ಮತ್ತೆ ಅವರ ಫ್ಯಾನ್ಸು, ಮತ್ತೆ ಧ್ರುವಣ್ಣವ್ರ ಫ್ಯಾನ್ಸ್, ಇವರ ಆಶೀರ್ವಾದದೊಂದಿಗೆ ಮುಂದಕ್ಕೆ ಇನ್ನೇನೇ ಇದ್ರು. ಯಾಕೆಂದ್ರೆ ಅವ್ರು ಕೊಟ್ಟಂತ ಒಂದು ಏನಪ್ಪಾ ಅಂತಂದ್ರೆ ನನಗೊಂದು ಬೆಳಕು ಅವ್ರು ಕೊಟ್ಟಿದ್ದಂಥದ್ದು. ಇಲ್ಲ ನಾನು ಈ ಊರ್ ಕಡೆಗೆ ಹೋಗ್ಬೇಕಾಯ್ತು, ಅವ್ರ ಏನಾರು ಸೀರಿಯಸ್ ಆಗಿ ಏನೋ ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಅವ್ರೆಲ್ಲಾರು ಒಂದು ಕ್ಷಮಿಸಿದಾರೆ ಅಂದ್ಮೇಲೆ ಮತ್ತೊಂದು ಹೊಸ ಜೀವನ ಕಟ್ಕೊತಾ ಇದೀನಿ, ಒಂದು ಹೊಸ ಜೀವನ. ಮತ್ ನಾನು ಏನೇ ಒಂದು ಗೆಲುವಾದ್ರೂ ಕೂಡ ಅದು ಮೂರ್ ಜನಕ್ಕೆ ಕ್ರೆಡಿಟ್ ಅದು. ಒಂದ್ ಭಯ ಇತ್ತಲ್ವ ಸರ್ ನಿಮ್ಮಲ್ಲಿ, ಏನ್ ಆಗ್ಬಹುದು ಹಿಂಗೆ? ಇವಾಗ ಎಲ್ರ ಬಗ್ಗೆನೂ ಮಾತಾಡ್ಬಿಟ್ಟಿದೀನಿ, ಇದು ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಒಂದ್ ಭಯ ಇತ್ತಲ್ವಾ ನಿಮ್ಮಲ್ಲಿ? ಆ ಭಯ ಹೇಗ್ ಕಾಡ್ತಿತ್ತು ನಿಮ್ಮನ್ನ ಕಾಡ್ತಾ ಇತ್ತು. ಬಟ್ ನಾನ್ ಮಾತಾಡಿದೀನಿ ಅನ್ನೋದು ಅಂದ್ರೆ ನಾನೇ ಖುದ್ದಾಗಿ ಪಕ್ಕ ಉದ್ದೇಶವರೆಗೂ ಮಾತಾಡಿದ್ರೆ ಬಿಡಪ್ಪ ನಾನೇನೋ ಇದೇ ಆಡಿಯೋ ಅಂತ ಡಿಲೀಟ್ ಮಾಡ್ಸೋದು ಅಷ್ಟೇ ತರದೇನೋ ಮಾಡ್ತಾ ಇದ್ದೆ. ಅದೀಗ ಪ್ರೆಗ್ನೆಂಟ್ ಇಲ್ಲ, ಅದೇನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ. ಆಮೇಲೆ ಆಡಿಯೋ ಬಂದಾಗ್ಲೇ ಗೊತ್ತಾಯ್ತು ನಂಗೆ ಇದು ಹಿಂಗೆಲ್ಲ ಅನ್ಬಿಟ್ಟಿನ ಏನ್ ಕಥೆ ಇದು ಅಂತ. ಬಟ್ ಈಗ ಆಯ್ತು, ಈಗ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಪ್ಲಾನ್ಗಳು ನಡೀತಾ ಇದೆ. ಫೈನಲ್ ಇವಾಗ ನೀವು ಮತ್ತೆ ಮಿಂಚು ಅವರು ಕಾಂಪ್ರೋ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ ಈಗ ಮುಂದುವರಿಯುತ್ತಾ ಅಥವಾ ಅದಕ್ಕೂ ಕೂಡ ಬ್ರೇಕ್ ಹಾಕೊಂಡಿದ್ದೀರಾ? ಅಂದ್ರೆ ಮಾಮೂಲಿ ಚೆನ್ನಾಗಿರ್ತೀವಿ ಮೇಡಮ್. ಅಂದ್ರೆ ಮೇನ್ ನಾವು ಒಂದಾಗಿದ್ದು ಇಷ್ಟೆಲ್ಲಾ ಮಾಡಿ ಹೆಂಗಪ್ಪ ಒಂದಾದ್ರು ಅನ್ನೋದು ಕೆಲವರಿಗೆಲ್ಲ ಡೌಟ್. ಹೌದು, ಹೆಂಗ್ ಒಂದಾದ್ರು ಅಂತ, ಹೆಂಗ್ ಮಿಂಚು ಅವರು ನಿಮ್ನ ಕ್ಷಮಿಸಿದ್ರು ಅಂತ? ಇಲ್ಲ, ಮಿಂಚು ಅವ್ರದ್ದು ಏನಂದ್ರೆ ಗೊತ್ತಾ, ನಾನು ಅವತ್ತು ಹೇಳ್ತೀನಿ, ಮಿಂಚು ಅವರು ಸ್ವಂತ ನಿರ್ಧಾರದಿಂದ ಯಾವ್ದೇ ಕಾರಣಕ್ಕೂ ಮಾಡಕ್ ಚಾನ್ಸೇ ಇಲ್ಲ. ಬಟ್ ಅವರು ವಿಡಿಯೋಗಳೆಲ್ಲ ಮಾಡಿ ಹತ್ತಿದ್ರಲ್ಲ ಸರ್, ನಾನ್ ಮನೆಯವ್ರನ್ನ ಮನೆಯವ್ರನ್ನ ಬಿಡಲ್ಲ, ನಾನು ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಂದ್ರೆ ಏನಂದ್ರೆ ಕೆಲವೆಲ್ಲ ನಾವು ಬಿಡಿಸಿ ಹೇಳಕ್ ಆಗಲ್ಲ. ಇಲ್ಲಿ ಏನಂತಂದ್ರೆ ಅಂದ್ರೆ ಜೈಲಿಂದ ರಿಲೀಸ್ ಆದಾಗ ಒಂದ್ ಕಡೆ ಅಂದ್ರೆ ಅವಳಿಗೆ ತಂದೆ ತಾಯಿ ಯಾರಿಲ್ಲ, ಜೊತೆ ಒಳ್ಳೆಯವರು ನಿಂತಿದ್ದಾರೆ ಮೇಡಮ್. ಪಾಪ ಒಳ್ಳೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ಆಚೆಗೆ ನೀನ್ ಸಾಯಿಸಂತಲೂ ಎದುರಿಸಿ ಆ ತರದ್ದೆಲ್ಲ ಮಾಡಿದ್ದಾರೆ. ಆ ತರದೊಂದು ಅವಳನ್ನ ಕಾಪಾಡ್ಕೊಳಕ್ಕೆ ಕೆಲವ್ರನ್ನೆಲ್ಲ ಒಪಿನಿಯನ್ ತಗೊಂಡಿದ್ದಾಳೆ. ಕೆಲವರು ಒಳ್ಳೇದು ಹೇಳ್ಕೊಟ್ಟಾರೆ, ಕೆಲವರು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾರೆ. ಇದ್ರ ಮಧ್ಯ ನಾವು ನಮ್ಮ ಅಜ್ಜಿಗೆ ಸೀರಿಯಸ್ ಆಯ್ತಲ್ಲ ಊರಲ್ಲಿ, ಆಗ ಮಿಂಚು ಅವ್ರಿಗೆ ನಮ್ಮ ಮನೆಗೆ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ತಿಂಗಳಿಗೆಲ್ಲ ಊರಿಗೆ ಬರೋರು, ಹಾಸನ ಪ್ರೋಗ್ರಾಮ್ ಇದ್ದಾಗೆಲ್ಲ. ಆಗ ಬಂದಾಗೆಲ್ಲ ನಮ್ಮ ಅಜ್ಜಿ ಕೈ ನಮ್ಮ ಅವ್ನ ಕೈ ಸ್ವಲ್ಪ ಸೆಂಟಿಮೆಂಟ್ ಇತ್ತು. ಹಂಗಾಗಿ ನಾನು ಅವ್ರಿಗೆ ಹುಷಾರಿಲ್ಲ ಅನ್ಬಿಟ್ಟು ಅವ್ರದ್ದು ವಿಡಿಯೋ ಫೋಟೋಗಳೆಲ್ಲ ತಗೊಂಡಾಗ ತೋರಿಸ್ತೆ. ಯಾರನ್ನೋ ಭೇಟಿ ಮಾಡಿಸಿ ಮಧ್ಯದಲ್ಲಿ ಫ್ರೆಂಡ್ ಭೇಟಿ ಮಾಡಿಸಿ ತೋರಿಸಿದಾಗ ಇವಳೆ ಪಾಪ ಬೇಜಾರಾಗ್ಲು, ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತ. ಅಂದ್ರೆ ನಮ್ಮ ಅವ್ವವ್ರಿಗೆ ನಾ ಜೈಲು ಟೇಷನ್ ಕೋರ್ಟ್ ಎಲ್ಲ ನೋಡಿಲ್ಲ, ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಲ್ತ್ ಜಾಸ್ತಿ ಇದಾಯ್ತು. ಹಿಂಗಾಗೋಯ್ತಲ್ಲ ನನ್ನ ಮಗನ ಪರಿಸ್ಥಿತಿ, ಏನೋ ಹೀರೋ ಆಗ್ಬೇಕು ಅಂತ ಹೋದ, ಹಿಂಗ್ ಮಾಡ್ಕೊಬಿಟ್ಟ ಅಂತ ದಿನ ಕೊರಗಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಇವ್ರಿಗೆಲ್ಲ ಹೇಳ್ದಾಗ ಅದು ಮೇಯ್ನು. ಇನ್ನೊಂದು ಮುಂದಕ್ಕೆ ಇದೇ ಜೀವನ ಪೂರ್ತಿ ಬರೀ ಕೋರ್ಟ್ ಟೇಷನ್ ಅಂತಾನೆ ಅಳ್ಕೊಂಡಿದ್ರೆ ನಮ್ದು ಫ್ಯೂಚರ್ ಹೆಂಗೆ ಅನ್ನೋದು ಎರಡೂ ಕೂಡ 2 ಪಾಯಿಂಟ್ ನಾವು ಇದ್ ಮಾಡಿದಾಗ ಬಿಡು ವಾಪಸ್ ತಗೋಣ ತಗತ್ತೀನಿ. ಅದೇ ಹೆಣ್ಮಕ್ಳದು ತಾಯಿ ಹೃದಯ ಅಂತಾರಲ್ಲ ಸರ್, ಎಷ್ಟೇ ನೋವಿದ್ರು
ಏನೇ ಬೇಜಾರಿದ್ರು ಅದು ಇನ್ನೊಬ್ರು ತಾಯಿ ಕಷ್ಟ ಪಡ್ತಿದ್ದಾರೆ ಅಂದಾಗ ಅದು ಮನಸ್ಸು ಕರಗ್ಬಿಡುತ್ತೆ. ಈಗ ಮಿಂಚು ಅವರ ಭವಿಷ್ಯ ಹೇಗೆ ಸರ್? ಅವ್ರಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೇಕು ಅಂತಿದ್ದೀರಾ ನೀವು? ಮೇಡಮ್ ಒಟ್ಟಲ್ಲಿ ಚೆನ್ನಾಗಿರ್ತೀವಿ, ಮುಂದೆ ಹೆಂಗೆ ಗೊತ್ತಿಲ್ಲ, ಇವತ್ತು ಇದ್ದಾರೆ ನಾಳೆ ಸಾಯ್ತಾರೆ, ಅದು ಹೆಂಗೆ ಮುಂದಿನ ಜೀವನ ನಮಗೆ ಗೊತ್ತಿಲ್ಲ. ಒಟ್ನಲ್ಲಿ ಈಗ ನಾವು ಮೊದಲು ಫ್ಯೂಚರ್ ಭವಿಷ್ಯ ಏನ್ ಕಟ್ಕೋಬೇಕು ಅದನ್ನ ನಾವು ನೋಡಕ್ ರೆಡಿ ಮಾಡಿದೀವಿ. ಯಾವ್ದೇ ರೀತಿ ನಮ್ಮ ಅವಳ ಮಧ್ಯೆ ಶತ್ರುತನ ದ್ವೇಷ ಅದು ಯಾವ್ದು ಇಲ್ಲ, ಹಿಂಗಿರ್ಬೇಕು ಹಂಗಿರೋಣ ಅಂತ ಅನ್ಕೊಂಡಿದೀವಿ. ಮಧ್ಯೆ ಕೆಲವರು ಅಂದ್ರೆ ಎಲ್ಲರೂ ಅಲ್ಲ, ಒಳ್ಳೆಯವ್ರ ಮಧ್ಯದಲ್ಲಿ ಅವಳ ಕಡೆ ನನ್ನ ಕಡೆ ಎರಡ್ ಕಡೆ ಸ್ವಲ್ಪ ಮಾತಾಡಿದವ್ರು ಸ್ವಲ್ಪ ಗೊತ್ತಾಯ್ತು ನಮ್ಗೆ. ಹಂಗಾಗಿ ನಾವು ಕೆಲವ್ರು ಯಾರ ಜೊತೆ ಇರ್ಬೇಕು, ಯಾರ ಜೊತೆ ಸೇರ್ಬಾರ್ದು, ಯಾರು ನಮ್ಮವ್ರು ಯಾರು ತನ್ನವ್ರು ಅನ್ನೋದು ಇದೊಂದು ಆದ್ಮೇಲೆ ಎಲ್ಲ ಗೊತ್ತಾಗಿದ್ದು. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತೀವಿ ಮೇಡಮ್ ಹಿಂಗೆಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.